Okay, I'll explain everything again. Okay. So, ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಇರುತ್ತಲ್ವ, ಕನ್ನಡ, ತೆಲುಗು, ತಮಿಳ್, ಎಲ್ಲ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ತುಂಬ ಕಷ್ಟ. ಕನ್ನಡ, ತೆಲುಗು ಎಷ್ಟು ಕಷ್ಟ ಅಂದರೆ 100% ಕಷ್ಟ. ಓಕೆ, ಇಂಗ್ಲೀಷ್ ತುಂಬ ಈಸಿ ಕಂಪೇರ್ ಮಾಡಿದರೆ. ಇಂಗ್ಲೀಷ್ ಇಷ್ಟೇ. ಓಕೆ, ಕನ್ನಡ ಎಷ್ಟು ಕಷ್ಟ ಅಂದರೆ ಇಂಗ್ಲೀಷ್ ಇಷ್ಟೇ ಕಷ್ಟ. ಓಕೆ, ಇದು ಕನ್ನಡ ಇಷ್ಟು ಕಷ್ಟ, ಇದು ಇಂಗ್ಲೀಷ್. ಇದರಲ್ಲಿ ನಮಗೆ ಆಲ್ರೆಡಿ 20% ಗೊತ್ತು. ಹೆಂಗೆ? ನಮಗೂ ಬರೋದು ಗೊತ್ತು. ಬರೋದಂದರೆ ಕಮ್, ಹೋಗೋದು ಅಂದರೆ ಗೋ, ತಿನ್ನೋದಂದರೆ ಈಟ್, ಮತ್ತು ಕೆಲಸ ಮಾಡೋದಂದರೆ do or working. Okay, do work. Then ಕೇಳೋದಂದರೆ ask. So we know all these words. Okay, so ಅದಕ್ಕೆ ನಮ್ಗೆ ಆಲ್ರೆಡಿ 20% ಬರುತ್ತೆ. ಓಕೆ, ಸೊ ಇನ್ನು ಜಸ್ಟ್ 10% ಬ್ಯಾಲೆನ್ಸ್ ಅಷ್ಟೇ, ಅದು ಕಲಿಬೇಕು. ಸೊ ವಿ ನೀಡ್ ಟು ಲರ್ನ್ ಓನ್ಲಿ 10%. ಕ್ಲಿಯರ್? ಸೊ ಎಲ್ಲ ಲ್ಯಾಂಗ್ವೇಜಸಲ್ಲಿ ಇನ್ ಎವ್ರಿ ಲ್ಯಾಂಗ್ವೇಜ್ 3 ಟೆನ್ಸಸ್ ಇರುತ್ತೆ. ಓಕೆ, ಫ್ಯೂಚರ್ ಟೆನ್ಸ್ ಅಂದರೆ ಆಗೋದು, ಬರೋದು. ಪ್ರೆಸೆಂಟ್ ಟೆನ್ಸ್ ಅಂದರೆ ಇವಾಗ ಆಗ್ತಾ ಇದೆ. ಪಾಸ್ಟ್ ಟೆನ್ಸ್ ಅಂದರೆ ಆಯಿತು, ಆಲ್ರೆಡಿ ಆಗಿದ್ದೆ, ಆಯಿತು. ಓಕೆ, ಸೊ ಇವತ್ತು ಫ್ಯೂಚರ್ ಟೆನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ಫ್ಯೂಚರ್ ಟೆನ್ಸ್. ಓಕೆ, ಫ್ಯೂಚರ್ ಟೆನ್ಸ್ ಕಲಿಯೋಕ್ಕೆ ನಮಗೆ 3 ಬಾಕ್ಸಸ್ ಬೇಕು. ಓಕೆ, 3 ಬಾಕ್ಸಸ್. ಇದರಲ್ಲಿ ನಮಗೆ ಒಂದೇ ವರ್ಡ್ ಬೇಕು, ಓನ್ಲಿ 1 ವರ್ಡ್, ವಿಲ್. ಓಕೆ, ವಿಲ್ ಬಂದರೆ ಫ್ಯೂಚರ್ ಟೆನ್ಸ್ ಬರುತ್ತೆ. ಓಕೆ, ಓನ್ಲಿ 1 ವರ್ಡ್, ವಿಲ್, WILL. ಓಕೆ, ಸೊ ಒಂದು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋಣ. ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಓಕೆ, ಸೊ ಈ ಸೆಂಟೆನ್ಸಲ್ಲಿ ನಾನು ಹೋಗ್ತೀನಿ ಇದರಲ್ಲಿ ನಾನು ಇದೆ, ಹೋಗೋದಿದೆ. ಓಕೆ, ನಾನು ಅಂದರೆ ಇಂಗ್ಲೀಷಲ್ಲಿ ಐ, ಅದು ಫಸ್ಟ್ ಬಾಕ್ಸಲ್ಲಿ ಹೋಗುತ್ತೆ. ಫಸ್ಟ್ ಬಾಕ್ಸಲ್ಲಿ ಯಾರು, ನಾನು. ಸೆಕೆಂಡ್ ಬಾಕ್ಸಲ್ಲಿ ಆಲ್ರೆಡಿ ವಿಲ್ ಇದೆ. ಥರ್ಡ್ ಬಾಕ್ಸಲ್ಲಿ ಕೆಲಸ, ಏನು, ನಾನು ಹೋಗ್ತೀನಿ. ಹೋಗೋದು ಅಂದರೆ ಗೋ, ಐ ವಿಲ್ ಗೋ ಅಷ್ಟೇ. ನಾನು ಹೋಗ್ತೀನಿ, ಐ ವಿಲ್ ಗೋ. ಎಲ್ಲ ಗೊತ್ತು ನನಗೆ. ನಾನು ಅಂದರೆ ಗೊತ್ತು, ಹೋಗೋದಂದರೆ ಗೊತ್ತು. ಫ್ಯೂಚರ್ ಟೆನ್ಸ್ ಅಂದರೆ ವಿಲ್ ಕಲಿಬೇಕಷ್ಟೇ. We should learn will. We should remember only will. Will ಬಂದರೆ ಫ್ಯೂಚರ್ ಟೆನ್ಸಲ್ಲಿ ಸೆಂಟೆನ್ಸ್ ಫಾರ್ಮ್ ಮಾಡ್ಬೋದು. ಓಕೆ, ನಾನು ಹೋಗ್ತೀನಿ. ಫಸ್ಟ್ ಬಾಕ್ಸಲ್ಲಿ ಯಾರು, ನಾನು. ಸೆಕೆಂಡ್ ಬಾಕ್ಸಲ್ಲಿ ವಿಲ್. ಥರ್ಡ್ ಬಾಕ್ಸಲ್ಲಿ ಹೋಗೋದು, ಹೋಗೋದಂದರೆ ಗೋ. ಓಕೆ, ಐ ವಿಲ್ ಗೋ. ಇನ್ನೊಂದು ನೋಡೋಣ, ನಾನು ಬರುತ್ತೀನಿ.
ವೆರಿ ಗುಡ್. ನಾನು ಬರುತ್ತೀನಿ. ಫಸ್ಟ್ ಬಾಕ್ಸಲ್ಲಿ I. ಐ, ಸೆಕೆಂಡ್ ಬಾಕ್ಸಲ್ಲಿ ವೆಲ್, ಥರ್ಡ್ ಬಾಕ್ಸಲ್ಲಿ ಕೆಲಸ ಅಂದರೆ ನಾನು ಬರುತ್ತೀನಿ. ಬರೋದು ಅಂದರೆ Come. ಕಮ್, ಐ ವಿಲ್ ಕಮ್. ಓಕೆ, ಅಷ್ಟು ಈಸಿ. ಓಕೆ, ಕನ್ನಡಗಿಂತ ತುಂಬ ಈಸಿ ತಾನೇ? ಬರೀ ಯಾಕೆ ಮಾತಾಡಲ್ಲ? ನಮಗೆ ಮಿಸ್ಟೇಕ್ಸ್ ಆಗುತ್ತೆ ಅಂತ ಭಯ. ಓಕೆ, ಚಿಕ್ಕ ಮಕ್ಕಳಿಗೆ ಕನ್ನಡ ಫುಲ್ ಬರುತ್ತೆ. 1 year ಮಕ್ಕಳಿಗೆ, 2 years ಮಕ್ಕಳಿಗೆ ಫುಲ್ ಬರುತ್ತೆ, ಬರಲ್ಲ, ಮಿಸ್ಟೇಕ್ಸ್ ಮಾಡ್ತಾರೆ. ಓಕೆ, ನಿನ್ನೆ ಮಿಸ್ಟೇಕ್ಸ್ ಆ ಥರ ನಾವು ಕೂಡ ಮಿಸ್ಟೇಕ್ಸ್ ಮಾಡಬೇಕು. ನಾವು ಕೂಡ ಓಕೆ, ಎಷ್ಟು ಮಿಸ್ಟೇಕ್ಸ್ ಮಾಡಬೇಕು? 1000 ಮಿಸ್ಟೇಕ್ಸ್ ಮಾಡಬೇಕು. ಓಕೆ, 1000 ಮಿಸ್ಟೇಕ್ಸ್ ಮಾಡಿದ ಮೇಲೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ಫ್ಲೂಯೆಂಟ್ ಬರುತ್ತೆ. ಬಟ್ ಫಸ್ಟ್ ಮಿಸ್ಟೇಕ್ಸ್ ಮಾಡಬೇಕು. ಮಿಸ್ಟೇಕ್ಸ್ ಮಾಡೋಕ್ಕೆ ರೆಡಿ ಇರಬೇಕು. ಓಕೆ, ಭಯಪಡಬಾರ್ದು. ಓಕೆ, ಮಿಸ್ಟೇಕ್ಸ್ ಮಾಡಬೇಕು. ಸೊ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಮಾಡಿದರೆ ತುಂಬ ಈಸಿ ಇಂಗ್ಲೀಷ್. ಓಕೆ, ಸೊ ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ. ನಾನು ಕೊಡ್ತೀನಿ. I will give. ಐ ವಿಲ್ ಗಿವ್. ವೆರಿ ಗುಡ್. ಕೊಡೋದಂದ್ರೆ ಗಿವ್. ಐ ವಿಲ್ ಗಿವ್. ನಾನು ತಿಂತೀನಿ. I will eat. ತಿನ್ನೋದಂದ್ರೆ Eat. ಈಟ್. ಐ ವಿಲ್ ಈಟ್. ಒನ್ ಮೋರ್. ನಾನು ಓದುತ್ತೀನಿ. I will read. ಓದೋದಂದ್ರೆ Read. read. I will read ಅಷ್ಟೇ. ನಾನು ಬರೀತೀನಿ. I will write. ಬರೆಯೋದಂದ್ರೆ ರೈಟ್. ಐ ವಿಲ್ ರೈಟ್. ಓಕೆ, ನೆಕ್ಸ್ಟ್. ನಾನು ಓಡ್ತೀನಿ. I will run. ಓಡೋದಂದ್ರೆ I will run. ರನ್. ಐ ವಿಲ್ ರನ್ ಅಷ್ಟೇ. ಓಕೆ, ತುಂಬ ಈಸಿ. ಅರ್ಥ ಆಯ್ತಾ? ಡು ಯು ಅಂಡರ್ಸ್ಟ್ಯಾಂಡ್? Yes, sir. ವೆರಿ ಗುಡ್. ಇದು ನಾನು ಹೋಗ್ತೀನಿ ಅಂತ. ನೆಕ್ಸ್ಟ್ ಸೆಂಟೆನ್ಸ್. ಅವನು ಹೋಗ್ತಾನೆ. He will go. ಅವನು ಅಂದ್ರೆ He. The chief. ಫಸ್ಟ್ ಬಾಕ್ಸ್ ಅಲ್ಲಿ ಯಾರು? ಅವನು. ಹಿ. ಅವನು ಹೋಗೋದಂದ್ರೆ ಗೋ. ಹಿ ವಿಲ್ ಗೋ ಅಷ್ಟೇ. ಕನ್ನಡದಲ್ಲಿ ನಾನು ಹೋಗ್ತೀನಿ, ಅವನು ಹೋಗ್ತಾನೆ, ಎಂಡಿಂಗ್ ಚೇಂಜ್ ಆಗ್ತದೆ. ಹೋಗ್ತೀನಿ, ಹೋಗ್ತಾನೆ. ಬಟ್ ಇಂಗ್ಲೀಷಲ್ಲಿ ಎಂಡಿಂಗ್ ಸೇಮ್ ಇದೆ. ನಾನು ಹೋಗ್ತೀನಿ, ಐ ವಿಲ್ ಗೋ. ಅವನು ಹೋಗ್ತಾನೆ, ಹಿ ವಿಲ್ ಗೋ. He will leave. ಹಿ ವಿಲ್ ಗೋ. ತುಂಬ ಈಸಿ ಇದೆ. ಇಟ್ಸ್ ವೆರಿ ಈಸಿ. Yes, sir. We just need to practice and speak. Speak every day. Okay? ಅವನು ಹೋಗ್ತಾನೆ, He will go. ಅವನು ಬರ್ತಾನೆ, He will come. ಎಲ್ಲ ಸೇಮ್. ಅವನು ಮಾಡ್ತಾನೆ. He will do. ಓಕೆ, ಓಕೆ. ನೆಕ್ಸ್ಟ್. ಅವಳು ಹೋಗ್ತಾಳೆ. He will go. ಅವಳು ಅಂದ್ರೆ She. ಶಿ. ಶಿ. H-E, ಶಿ. ಅವಳು ಹೋಗ್ತಾಳೆ. ಶಿ ವಿಲ್ ಗೋ. ಅವಳು ಬರ್ತಾಳೆ. ಶಿ ವಿಲ್ ಕಮ್. ಅವಳು ಮಾಡ್ತಾಳೆ. ಶಿ ವಿಲ್ ಡೂ. ಅಷ್ಟೇ. ನೆಕ್ಸ್ಟ್. ನೀನು ಹೋಗ್ತೀಯಾ? You will. You will go. ನೀನು ಅಂದ್ರೆ You. ಯು ಅಷ್ಟೇ. ಯು ವಿಲ್ ಗೋ, ಯು ವಿಲ್ ಕಮ್, ಯು ವಿಲ್ ಡೂ. ನೀನು. ನೆಕ್ಸ್ಟ್. ಅವರು ಜಾಸ್ತಿ ಜನ. ಓಕೆ, ಜಾಸ್ತಿ ಜನಗಳು. ಅವರು ಹೋಗ್ತಾರೆ. ಅವರು ಅಂದ್ರೆ ದೇ. ದೇ ವಿಲ್ ಗೋ. They will go. ದೇ ವಿಲ್ ಕಮ್. They will ದೇ ವಿಲ್ do. ಡೂ. ಅವರು ಮಾಡ್ತಾರೆ. ಓಕೆ, ನೆಕ್ಸ್ಟ್. ವಿ. We will go. ನಾವು ಹೋಗ್ತೀವಿ. ನಾವು ಅಂದ್ರೆ ವಿ. We will go. ನಾವು ಬರ್ತೀವಿ. ವಿ ವಿಲ್ ಕಮ್. ನಾವು ಮಾಡ್ತೀವಿ. ವಿ ವಿಲ್
ಫ್ಯೂಚರ್ ಅಂದರೆ will ನೆನ್ಪಿಟ್ಕೋಬೇಕು. ವಿ ಶುಡ್ ರಿಮೆಂಬರ್ will. ಐ ಅಂದರೆ ನಾನು, ಯು ಅಂದರೆ ನೀನು, he ಅಂದರೆ ಅವನು, she ಅಂದರೆ ಅವಳು, they ಅಂದರೆ ಅವರು ಜಾಸ್ತಿ ಜನಗಳು, we ಅಂದರೆ ನಾವು. ಅಷ್ಟೇ, ಇದು ಬರಬೇಕು ಫಸ್ಟ್. ಇದು ಬಂದರೆ ಫ್ಯೂಚರ್ ಟೆನ್ಸ್ ಆರಾಮ ಮಾತಾಡಬಹುದು. ನಾನು ಹೋಗ್ತೇನೆ, ಅವನು ಹೋಗ್ತಾನೆ, ಅವಳು ಹೋಗ್ತಾಳೆ, ಐ ವಿಲ್ ಗೋ, ಹಿ ವಿಲ್ ಗೋ, ದೇ ವಿಲ್ ಗೋ. ನಾನು ಮಾಡ್ತೀನಿ, ಐ ವಿಲ್ ಡೂ, ಅವರು ಮಾಡ್ತಾರೆ, ದೇ ವಿಲ್ ಡೂ, ಅವನು ಮಾಡ್ತಾಳೆ, ಶಿ ವಿಲ್ ಡೂ. ಎಲ್ಲ ಮಾತಾಡ್ಬೋದು. ವಿ ಕ್ಯಾನ್ ಸ್ಪೀಕ್ ಫ್ಯೂಚರ್ ಟೆನ್ಸ್. ಓಕೆ, ವಿ ಜಸ್ಟ್ ನೀಡ್ ಟು ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ. ಓಕೆ, ನೆಕ್ಸ್ಟ್ ಆಪೋಸಿಟ್ ನೋಡೋಣ. ನಾನು ಬರ್ತೀನಿ, ನಾನು ಬರಲ್ಲ. ಓಕೆ, ಅದು ನೋಡೋಣ. ಓಕೆ, ಇದರಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಬರುತ್ತೆ ಅಷ್ಟೇ. ಓಕೆ, ಸೊ ಫ್ಯೂಚರ್ ಅಂದರೆ ಸೆಕೆಂಡ್ ಬಾಕ್ಸ್ ಅಲ್ಲಿ ಏನು ಬರುತ್ತೆ? ಇಲ್ಲಿ ಥರ್ಡ್ ಬಾಕ್ಸ್ ಅಲ್ಲಿ ನಾಟ್ ಬರುತ್ತೆ ಅಷ್ಟೇ. ಎಕ್ಸ್ಟ್ರಾ ಏನು? ನಾಟ್ ಬರುತ್ತೆ. ಓಕೆ, ನಾನು ಹೋಗಲ್ಲ. ಫಸ್ಟ್ ಬಾಕ್ಸ್ ಅಲ್ಲಿ ಯಾರು? ನಾನು. ಐ ವಿಲ್ ನಾಟ್ ಆಯ್ತು. ಸೆಕೆಂಡ್ ಬಾಕ್ಸ್, ಥರ್ಡ್ ಬಾಕ್ಸ್ ಆಯ್ತು. ಹೋಗಲ್ಲ. ಹೋಗೋದಂದ್ರೆ ಗೋ. ಐ ವಿಲ್ ನಾಟ್ ಗೋ. ನಾನು ಹೋಗಲ್ಲ. ಐ ವಿಲ್ ನಾಟ್ ಗೋ. ನಾನು ಹೋಗ್ತೀನಿ. ಐ ವಿಲ್ ಗೋ. ನಾನು ಹೋಗಲ್ಲ. ಐ ವಿಲ್ ನಾಟ್ ಗೋ. ಓಕೆ, ನಾನು ಬರಲ್ಲ. ಐ ವಿಲ್ ನಾಟ್ ಕಮ್. ನಾನು ಮಾಡಲ್ಲ. ಐ ವಿಲ್ ನಾಟ್ ಡೂ. ನಾನು ಕೊಡಲ್ಲ. ಐ ವಿಲ್ ನಾಟ್ ಗಿವ್. ಓಕೆ, ಅಷ್ಟು ಈಸಿ. ಮತ್ತೆ ಅವನು ಮಾಡಲ್ಲ. he will not do. ಅವನು ಹೋಗಲ್ಲ. he will not go. ಸೊ ಇಲ್ಲಿ ಹೀಗೆ ಬರ್ತದೆ ಅಷ್ಟೇ. ಇಲ್ಲ ಅಂದರೆ ಅವಳು ಹೋಗಲ್ಲ. she will not go. ಅವನು ಹೋಗಲ್ಲ. they will not go. ನಾವು ಹೋಗಲ್ಲ. we will not go. ಅಷ್ಟೇ. ಸೊ ಎರಡೂ ಆಯಿತು. ನಾನು ಮಾಡ್ತೀನಿ, ನಾನು ಮಾಡಲ್ಲ. ಅವನು ಮಾಡ್ತಾನೆ, ಅವನು ಮಾಡಲ್ಲ. ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ನಾನು ಮಾಡಲ್ಲ. ಅವನು ಮಾಡ್ತಾನೆ, ಅವನು ಮಾಡಲ್ಲ. ನಾನು ಕೊಡ್ತೀನಿ, ನಾನು ಕೊಡಲ್ಲ. ಅವನು ಕೊಡ್ತಾನೆ, ಅವನು ಕೊಡಲ್ಲ. ಐ ವಿಲ್ ಗಿವ್, ಐ ವಿಲ್ ನಾಟ್ ಗಿವ್. he will give, he will not give. they will give, they will not give. she will give, she will not give. she will not eat, she will eat. we will eat. ಓಕೆ, ಸೊ ಎಲ್ಲ ಸೆಂಟೆನ್ಸ್ ನಾವು ಮಾತಾಡ್ಬೋದು. ಓಕೆ, ಫ್ಯೂಚರಲ್ಲಿ ಎಲ್ಲ ಸೆಂಟೆನ್ಸಸ್ ನಾವು ಮಾತಾಡ್ಬೋದು. ಓಕೆ, ಸೊ ಪ್ರಾಕ್ಟೀಸ್ ಮಾಡೋಣ. ಶಲ್ ವಿ ಪ್ರಾಕ್ಟೀಸ್? ಯಾ, ಎಷ್ಟು ಮಿಸ್ಟೇಕ್ಸ್ ಮಾಡಬೇಕು? 1000 ಮಿಸ್ಟೇಕ್ಸ್ ಮಾಡಬೇಕು. ಸೊ ನಾನು ಕ್ವಶ್ಚನ್ ಕೇಳಿದರೆ ಹೇಳಬೇಕು, ಮಿಸ್ಟೇಕ್ ಬರಲಿ. ಓಕೆ, ಮೇಕ್ ಎ ಮಿಸ್ಟೇಕ್, ಜಸ್ಟ್ ಸೇ ಇಟ್. ಓಕೆ, ಸೊ ನಾನು ಒಂದು ಸಿಚುವೇಶನ್ ಕೊಡ್ತೀನಿ. ಸಿಚುವೇಶನ್ ಏನಂದರೆ, ನಾಳೆ ಪಾರ್ಟಿ ಇದೆ. ನಾಳೆ ಪಾರ್ಟಿ ಇದೆ. ಪಾರ್ಟಿಗೆ ನಾನು ಹೋಗ್ತೀನಿ, ಅವನು ಹೋಗ್ತಾನೆ, ಅವಳು ಹೋಗ್ತಾರೆ, ಅವರೆಲ್ಲರೂ ಹೋಗ್ತಾರೆ. ಓಕೆ, ಪಾರ್ಟಿಗೆ. ಮತ್ತು ಪಾರ್ಟಿಗೆ ಯಾವ ಟೈಮ್ಗೆ ಹೋಗ್ತಾರೆ? ನಾನು 7 o'clock ಹೋಗ್ತೇನೆ. ಓಕೆ, ನೀನು 7:10 ಹೋಗ್ತೀಯ. ಅವನು 7:20 ಹೋಗ್ತಾನೆ. ಓಕೆ, ಅವಳು 7:30 ಹೋಗ್ತಾಳೆ.
ಟೈಮ್. ಮತ್ತು ಪಾರ್ಟಿಯಲ್ಲಿ ಯಾರ್ಯಾರು ಏನು ತಿಂತಾರೆ. ಓಕೆ, ನಾನು ಬಿರಿಯಾನಿ ತಿಂತೀನಿ, ನೀನು ನೂಡಲ್ಸ್ ತಿಂತೀಯ, ಅವಳು ಫ್ರೈಡ್ ರೈಸ್ ತಿಂತಾನೆ, ಅವಳು ಐಸ್ ಕ್ರೀಮ್ ತಿಂತಾಳೆ. ಓಕೆ, ಮತ್ತು ಯಾರ್ಯಾರು ಯಾವ ಗಿಫ್ಟ್ ಕೊಡ್ತಾರೆ. ನಾನು ಸ್ಟೋರಿ ಬುಕ್ ಕೊಡ್ತೀನಿ. ಓಕೆ, ನೀನು ಪೆನ್ ಕೊಡ್ತೀಯ, ಅವನು ಚಾಕ್ಲೇಟ್. ಓಕೆ, ಚಾಕ್ಲೇಟ್ ಕೊಡ್ತಾನೆ, ಅವಳು ಡೈರಿ ಕೊಡ್ತಾಳೆ. ಓಕೆ, ಸೊ ಇದು ಯಾರ್ಯಾರು ಯಾವ ಗಿಫ್ಟ್ ಕೊಡ್ತಾರೆ. ಓಕೆ, ಮತ್ತು ಲಾಸ್ಟ್ದು ಯಾರ್ಯಾರು ಯಾವಾಗ ಮನೆ ಹೋಗ್ತಾರೆ. ಪಾರ್ಟಿ ಆಯಿತು, ಇಲ್ಲ ಯಾರ್ಯಾರು ಯಾವ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಪಾರ್ಟಿ ತಾನೆ. ಓಕೆ, ನಾನು ಡ್ಯಾನ್ಸ್ ಮಾಡ್ತೀನಿ, ನೀನು ಸಾಂಗ್ ಹಾಡ್ತೀಯ. ಓಕೆ, ಮತ್ತು ಅವನು ಮಿಮಿಕ್ರಿ ಮಾಡ್ತಾನೆ, ಮತ್ತು ಅವಳು ಜೋಕ್ ಹೇಳ್ತಾಳೆ. ಓಕೆ, ಜೋಕ್ ಹೇಳ್ತಾಳೆ, ಅದು ಸಿಚುವೇಶನ್. ಮತ್ತು ಲಾಸ್ಟು ಯಾರ್ಯಾರು ಯಾವಾಗ ಮನೆ ಹೋಗ್ತಾರೆ. ಓಕೆ, ನಾನು ಬೇಗ ಹೋಗಿದೆ, ಅದಕ್ಕೆ ನಾನು ಬೇಗ ಮನೆ ಹೋಗ್ತೀನಿ. ಸೊ ನಾನು 9 o'clock ಮನೆಗೆ ಹೋಗ್ತೀನಿ, ನೀನು 9:10 ಹೋಗ್ತೀಯ, ಅವನು 9:20, ಅವಳು 9:30. ಓಕೆ, ಇದು ಸಿಚುವೇಶನ್. ಸೊ ಇದು ಎಲ್ಲ ಇಂಗ್ಲೀಷಲ್ಲಿ ಹೇಳಬೇಕು, ಇಂಗ್ಲೀಷಲ್ಲೇ ಬರೀಬೇಕು. ಟ್ರೈ ಮಾಡೋಣ. ಸ್ಟಾರ್ಟಿಂಗ್ ಏನು, ನಾನು ಹೋಗ್ತೀನಿ. ಓಕೆ, ನಾನು ಹೋಗ್ತೀನಿ. ಯಾರು, ನಾನು. ಸೆಕೆಂಡ್ ಬಾಕ್ಸಲ್ಲಿ ಗೋ, ನಾನು ಹೋಗ್ತೀನಿ. ನೀನು ಹೋಗ್ತೀಯಾ, ಯು ವಿಲ್ ಗೋ, ನೀನು ಹೋಗ್ತೀಯಾ. ಓಕೆ, ಸೊ ಹೇಳಬೇಕು ಬೇರೆ ಫ್ರೆಂಡ್ಗೆ, ನಾಳೆ ಪಾರ್ಟಿ ಇದೆ, ನಾನು ಹೋಗ್ತೀನಿ, ನೀನು ಹೋಗ್ತೀಯಾ. ಅವನು ಹೋಗ್ತಾನೆ, ಲೈಕ್ ರಾಜೇಶ್, ಅವನು ಹೋಗ್ತಾನೆ, ಹಿ ವಿಲ್ ಗೋ. ಅವಳು ಹೋಗ್ತಾಳೆ, ಶಿ ವಿಲ್ ಗೋ. ಓಕೆ, ಎಲ್ಲರೂ ಹೋಗ್ತಾರೆ, ದೇ ವಿಲ್ ಗೋ. ಓಕೆ, ಫಸ್ಟ್ ಡೈಟ್ ಯಾರ್ಯಾರು ಹೋಗ್ತಾರೆ. ನೆಕ್ಸ್ಟ್ ಯಾರ್ಯಾರು ಯಾವಾಗ ಹೋಗ್ತಾರೆ. ಐ ವಿಲ್ ಗೋ ಎಟ್ 7 PM. ಎಟ್ 7 PM. ಟೈಮ್ ಬಂದರೆ ಎಚ್ ಬರುತ್ತೆ, ಎಚ್. ಐ ವಿಲ್ ಗೋ ಎಟ್ 7 PM. ಓಕೆ, ನೀನು 7:10. ಯು ವಿಲ್ ಗೋ ಎಟ್ 7:10 PM. He will go at 7:20. She will go at 7:30. Okay? Next. ಯಾರ್ಯಾರು ಏನೇನು ತಿಂತಾರೆ. ಓಕೆ, ನಾನು ಬಿರಿಯಾನಿ ತಿಂತೀನಿ, ನಾನು ಫ್ಯೂಚರ್ ಅಂದರೆ ವಿಲ್, ತಿನ್ನೋದಂದರೆ ಈಟ್. ಐ ವಿಲ್ ಈಟ್. ಇವಾಗ ತಿನ್ನೋದಂದರೆ ಐ ವಿಲ್ ಈಟ್ ಬಿರಿಯಾನಿ. ನೀನೇನು ತಿಂತೀಯ, ನೂಡಲ್ಸ್. ಯು ವಿಲ್ ಈಟ್ ನೂಡಲ್ಸ್. ಅವನು he will eat, ಅವನು ಫ್ರೈಡ್ ರೈಸ್ ತಿಂತಾನೆ, ಅವಳು ಐಸ್ ಕ್ರೀಮ್ ತಿಂತಾಳೆ, ಶಿ ವಿಲ್ ಈಟ್ ಐಸ್ ಕ್ರೀಮ್. ಅಷ್ಟೇ ಆಯಿತು, ಏನೇನು ತಿಂತಾರೆ. ಮತ್ತು ಏನೇನು ಪರ್ಫಾರ್ಮೆನ್ಸಸ್ ಮಾಡ್ತಾರೆ. ಓಕೆ, ನಾನು ಡ್ಯಾನ್ಸ್ ಮಾಡ್ತೀನಿ. ಓಕೆ, ನಾನು ಫ್ಯೂಚರ್ ಅಂತ ವಿಲ್ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಅಷ್ಟೇ, ಡೂ ಡ್ಯಾನ್ಸ್ ಅಲ್ಲ. ಐ ವಿಲ್ ಡ್ಯಾನ್ಸ್. ನಾನು ಡ್ಯಾನ್ಸ್ ಮಾಡ್ತೀನಿ, ಐ ವಿಲ್ ಡ್ಯಾನ್ಸ್. ಓಕೆ, ನೀನು ಸಿಂಗ್ ಹಾಡ್ತೀಯಾ. ಓಕೆ, ಯು ವಿಲ್ ಸಿಂಗ್. ಹಿ ವಿಲ್ ಮಿಮಿಕ್ರಿ ಮಾಡ್ತಾನೆ, ಹಿ ವಿಲ್ ಡೂ ಮಿಮಿಕ್ರಿ. ಇಲ್ಲಿ ಡೂ ಬರುತ್ತೆ. ಓಕೆ, ಡೂ ಅಂದರೆ ಮಾಡೋದು. ಹಿ ವಿಲ್ ಡೂ ಮಿಮಿಕ್ರಿ. ಅವಳು ಜೋಕ್ ಹೇಳ್ತಾಳೆ. ಹೇಳೋದಂದ್ರೆ
joke. See. Hello. Speak. Tell. Okay. She will Tell. tell Joke. a joke. ಒಂದು. A joke. She will tell Joke. a joke. Joke. ನೆಕ್ಸ್ಟ್ ಅಷ್ಟೇ. ಏನೇನು ಪರ್ಫಾರ್ಮೆನ್ಸ್ ಮಾಡ್ತಾರೆ ಆಯಿತು. ಆದಮೇಲೆ ಯಾವಾಗ ಮನೆಗೆ ಹೋಗ್ತಾರೆ. ಓಕೆ, ನಾನು 9 o'clock ಹೋಗ್ತೀನಿ ಅಂದರೆ ಬಿಟ್ಬಿಡ್ತೀನಿ. ಐ ವಿಲ್ ಲೀವ್. ಪಾರ್ಟಿಯಿಂದ ಹೋಗ್ತೀನಿ, ಲೀವ್. ಓಕೆ, ಐ ವಿಲ್ ಲೀವ್ ಎಟ್ 9 p.m. ಓಕೆ, ಐ ವಿಲ್ ಲೀವ್, ಪಾರ್ಟಿಯಿಂದ ಹೋಗ್ತೀನಿ. ಅದು ಇಂಗ್ಲೀಷಲ್ಲಿ ಲೀವ್ ಅಂತಾರೆ. ಐ ವಿಲ್ ಲೀವ್ ಎಟ್ 9 p.m. ನೀನು 9, 10. ಹೇಳು. 9. ಫುಲ್ ಸೆಂಟೆನ್ಸ್ ಹೇಳು. You will go. You will ಲೀವ್. leave. ಯು ವಿಲ್ ಲೀವ್ ಎಟ್ 9, 10. 9-10 p.m. ವೆರಿ ಗುಡ್. ಅವನು He He will. will leave at 9:20. 9:20 p.m. He will leave at 9:20 p.m. ಅವಳು She will leave at 9:30. ವೆರಿ ಗುಡ್, ಸೂಪರ್. She will leave at 9:30 p.m. ಅಷ್ಟೇ. ಸೊ ಎಲ್ಲ ಸಿಚುವೇಶನ್ ನಾವು ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ನಾಳೆ ಪಾರ್ಟಿ ಇದೆ. ಐ ವಿಲ್ ಗೋ, ಶಿ ವಿಲ್ ಗೋ, ಹಿ ವಿಲ್ ಗೋ. I will go at 7 p.m. She will go at 7:20. He will go at 7:10. Okay, ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು. Then I will eat biryani. Okay, he will eat noodles or fried rice, whatever, right? And then I will dance. She will tell a joke. You will sing. Song. He will do mimicry. Okay. Then gift ಕೊಡೋದು. Okay. He will ನಾನು give. ಸ್ಟೋರಿ ಬುಕ್ ಕೊಡ್ತೀನಿ. ಓಕೆ, ಕೊಡೋದು ಅಂದರೆ Give. I will give story. ಕೊಡೋದು ಅಂದರೆ ಗಿವ್. Give ಐ ವಿಲ್ ಗಿವ್ story. ಎ ಸ್ಟೋರಿ ಬುಕ್. ಒಂದು. ಓಕೆ, ಐ ವಿಲ್ ಗಿವ್ Story. ಎ ಸ್ಟೋರಿ ಬುಕ್. ನಾನು ಸ್ಟೋರಿ ಬುಕ್ ಕೊಡ್ತೀನಿ. ನೀನು I will. You will go. You will give pen. ಎ ಪೆನ್. A pen. ಯು ವಿಲ್ ಗಿವ್ ಎ ಪೆನ್. ನೀನು ಪೆನ್ ಕೊಡ್ತೀಯಾ? ಯು ವಿಲ್ ಗಿವ್ ಎ ಪೆನ್. ಅವನು She will give dairy. ಅವನು He will give. ಚಾಕ್ಲೇಟ್. He will give chocolate. ಓಕೆ, ಚಾಕ್ಲೇಟ್. ಅವನು ಚಾಕ್ಲೇಟ್ ಕೊಡ್ತಾನೆ. he will give Chocolate. a chocolate. ಓಕೆ, ಅವನು ಚಾಕ್ಲೇಟ್ ಕೊಡ್ತಾನೆ. ಅವಳು She will give dairy. she will give a dairy. Okay, she will give a dairy. ಅಷ್ಟೇ. Then I will leave at 9 p.m. You will leave at 9:10. ಸೊ ಎಲ್ಲ ಸ್ಟೋರಿ ಇಂಗ್ಲೀಷಲ್ಲೇ ಹೇಳ್ಬೋದು. ಸೊ ನಾಳೆ ಪಾರ್ಟಿ ಇದೆ, ನಾನು ಹೋಗ್ತೀನಿ. ಐ ವಿಲ್ ಗೋ, he will go, she will go. I will go at 7 p.m. She will go at 7:10. She will eat ice cream. I will eat biryani. I will dance. You will sing. He will do mimicry. Then I will give a storybook. She will give a diary. He will give a chocolate. You will give a pen. And I will leave at 9 p.m. You will leave at 9. She will leave at 9:30. He will leave at 9:20. So full story, ಎಲ್ಲ ಸ್ಟೋರಿ ಹೇಳ್ಬೋದು ಇಂಗ್ಲೀಷಲ್ಲಿ ತಾನೇ. ವೆರಿ ಗುಡ್. ಸೇಮ್ ಸ್ಟೋರಿಗಳಲ್ಲಿ ನಾನು ಹೋಗ್ತೀನಿ, ನೀನು ಹೋಗ್ತೀಯ, ಅವನು ಹೋಗಲ್ಲ, ಅವಳು ಹೋಗಲ್ಲ.
ಆಪೋಸಿಟ್ ಯೂಸ್ ಮಾಡಿ. ಓಕೆ, ನಾನು ಹೋಗ್ತೀನಿ, ನೀನು ಹೋಗ್ತೀಯ, ಅವನು ಹೋಗಲ್ಲ, ಅವನು ಹೋಗಲ್ಲ. ಎಕ್ಸ್ಟ್ರಾ ಬಾಕ್ಸ್ ಬರುತ್ತೆ. ಓಕೆ, ಅವನು ಹೋಗಲ್ಲ. ಸೊ ಸೇಮ್ ಸ್ಟೋರಿದಲ್ಲಿ ಅವರು ಹೋಗಲ್ಲ. ಸೊ ನಾಳೆ ಪಾರ್ಟಿ ಇದೆ. ದೇರ್ ಇಸ್ ಅ ಪಾರ್ಟಿ ಟುಮಾರೋ. ದೇರ್ ಈಸ್ ಎ ಪಾರ್ಟಿ ಟುಮಾರೋ. ದೇರ್ ಈಸ್ ಎ ಪಾರ್ಟಿ ಟುಮಾರೋ. ಐ ವಿಲ್ ಗೋ, ಯು ವಿಲ್ ಗೋ, he will not go, she will not go, They will not. They will not. they will go, okay, or they will not go. ಆ ಥರ. I will give a gift, he will not give a gift, she will not give a gift. I will eat biryani, she will not eat biryani. ಸೊ ಎಲ್ಲ ಯೂಸ್ ಮಾಡ್ಬೋದು. ಸೊ ಹೋಗ್ತೀನಿ, ಹೋಗಲ್ಲ, ಕೊಡ್ತೀನಿ, ಕೊಡಲ್ಲ, ಎಲ್ಲ ನಾನು, ನೀನು, ಅವನು, ಅವಳು, ಅವರು ಎಲ್ಲ ಯೂಸ್ ಮಾಡಿಬಿಟ್ಟು ಫ್ಯೂಚರ್ ಎಲ್ಲ ಮಾತಾಡ್ಬೋದು. ಫ್ಯೂಚರ್ಗೆ ನಮಗೇನು ಬೇಕು? ವಿಲ್. ವಿಲ್ ಬಂದರೆ ಎಲ್ಲ ಫ್ಯೂಚರ್ ಮಾತಾಡಬೇಕು ತಾನೇ? ಕ್ಲಿಯರ್? ಸೊ ಎಲ್ಲ ಹೇಳಿ ಒಂದ್ಸತಿ. I will give